ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಇವಾಗ ಸಿಂಪಲ್ ಆಗಿ ಒಂದು ಡಿಸೈನ್ ಕಟಿಂಗ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಡಿಸೈನ್ ಅಂದರೆ ಸಿಂಪಲ್ ಆಗಿದ್ದು ಹಳೆ ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ್ನ ನಾನು ತುಂಬ ಬ್ಲೌಸ್ ಹೊಲ್ದಿದ್ದೀನಿ, ಆದರೆ ಈಗ ಕಡಿಮೆ ಹೊಲ್ದಿರೋದು ಅಂತಲೇ ಹೇಳ್ಬೋದು. ಹಳೆ ಡಿಸೈನ್ ಇದು, ಓಕೆನಾ. ನಮ್ಮ ಕಸ್ಟಮರ್ ಇವಾಗ ಹಳೆ ಡಿಸೈನೇ ಸೆಲೆಕ್ಟ್ ಮಾಡಿದ್ದಾರೆ. ಬಾರ್ಡ್ರಲ್ಲಿ ಮಾಡುವಂಥ ಪ್ಯಾಚ್ ವರ್ಕ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ಕೆಲವರು ಹೊಲ್ಸ್ಕೊಂಡಿರ್ತಾರೆ ಅನ್ಕೋತೀನಿ. ಇವಾಗ ಹೆಂಗೆ ಅಂದರೆ ಇದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಇವಾಗ ಹಳೆ ಡಿಸೈನೇ ನ್ಯೂ ಟ್ರೆಂಡಿಂಗ್ ಆಗ್ತಾ ಇದೆ. ಹಂಗೆ ಯಾರಾದರೂ ಒಬ್ರು ಹೊಲ್ಸ್ಕೊಂಡ್ರೆ ಅದನ್ನೇ ಮತ್ತೆ ಎಲ್ಲರೂ ಹೊಲ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಇದು ಒಂದು ಡಿಸೈನು. ಫಸ್ಟ್ಗೆ ನಾನು ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು, ಓಕೆನಾ. ಇವಾಗ ಫಸ್ಟ್ ಕೆಳಗಡೆ ಒಂದು ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ಬ್ಲೌಸ್ನ ಉದ್ದ ತಗೋಬೇಕು. ಈ ರೀತಿ ಬ್ಲೌಸ್ನ ಇಟ್ಕೊಂಡು ಮಾಮೂಲಿ ಶೋಲ್ಡರಿಂದ ಕೆಳಗಡೆ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ಈ ರೀತಿ ಅಳತೆ ತಗೋಬೇಕಾಗುತ್ತೆ. ಸ್ಟಿಚಿಂಗು ಸೇರಿಸಿ ತಗೋತಾ ಇದ್ದೀನಿ. ಟೋಟಲ್ ಬಂದ್ಬಿಟ್ಟು 14 ಇದೆ, ಓಕೆನಾ. ಮೇಲ್ಗಡೆ ಸ್ಟಿಚಿಂಗು ಸೇರಿಸಿ 14 ಇದೆ. ಹ್ಞೂ 14 ಇದೆ, ಓಕೆನಾ. 14 ಇಂಚು ಮಾರ್ಕ್ ಮಾಡ್ಕೊತೀನಿ. ಸ್ಟಿಚಿಂಗು ಸೇರಿಸಿ ತಗೊಂಡಿದ್ದೀನಿ. ಈ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಂಬಿಡೋಣ. ಆಯಿತು. ಈಗ ಸೊಂಟದ ಸುತ್ತಳತೆ ತೊಗೋಬೇಕು. ಯಾವಾಗ್ಲೂ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ. ಸೊಂಟದ ಸುತ್ತಳತೆ ನೀವು ಯಾವುದೇ ಬ್ಲೌಸ್ ಅಳತೆ ತೊಗೋತೀನಿ ಅಂದ್ರೂ ಈ ಥರ ಸೊಂಟದ ಸುತ್ತಳತೆ ತೊಗೋಬೇಕು. ಅಂದರೆ ಈ ಥರ ಉಕ್ಸ್ಪಟ್ಟಿಯಿಂದ ಈ ರೀತಿ ಅಳತೆ ತೊಗೊಳ್ಳಿ ಟೇಪಲ್ಲಿ. ಜಾಸ್ತಿ ಎಳೆಯಕ್ಕೆ ಹೋಗ್ಬೇಡಿ, ಜಾಸ್ತಿ ಲೂಸ್ ಕೊಡಬಾರ್ದು. ಒಂದೇ ಮೀಡಿಯಮ್ ಆಗಿ ಈ ಥರ ಇಟ್ಕೊಂಡು ಈ ಥರ ತೊಗೊಳ್ಳಿ, ಓಕೆನಾ. ಇದು 31.5 ಇದೆ, ಓಕೆನಾ. 31.5 ಇದೆ. ಇದನ್ನು 4 ಭಾಗ ಮಾಡ್ಕೋಬೇಕು. 31.5 ಇದೆಯಲ್ಲ, ಇದನ್ನು ಈ ರೀತಿ ಟೇಪಲ್ಲಿ 4 ಭಾಗ ಮಾಡ್ಕೊಳ್ಳಿ, ಓಕೆನಾ. ಇದು 1.8 ಅಂತ ಬರುತ್ತೆ ಅನ್ಕೋತೀನಿ. 1 ಪಾಯಿಂಟ್ ಕಡಿಮೆ, ಯಾಕೆಂದರೆ ನಾವು ಅಳತೆ ತಗೋತಾ ಇರ್ತೀವಲ್ಲ ನೋಡಿ. 1 ಪಾಯಿಂಟ್ ಕಡಿಮೆ 8 ಇಂಚ್ ಬರುತ್ತೆ, ಓಕೆನಾ. 1 ಪಾಯಿಂಟ್ಗೆ 1 ಇಂಚ್ ಕಡಿಮೆ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ 1 ಇಂಚು ಡಾಟ್ಗೆ 2 ಇಂಚು ಸ್ಟಿಚಿಂಗಿಗೆ, ಓಕೆನಾ. ಇದಾದ್ಮೇಲೆ ಎದೆ ಸುತ್ತಳತೆ ತಗೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು ಯಾವಾಗಲೂ ಈ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ. ಈ ಉಕ್ಸ್ಪಟ್ಟಿ ಇರುತ್ತಲ್ಲ ಆ ಕಡೆಯಿಂದನೇ ತಗೋಬೇಕು ನೀವು. ಎದೆ ಸುತ್ತಳತೆ ತಗೋಬೇಕು ಅಂದರೆ 4ನೇ 1 ಭಾಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಹಿಂದೆ 2 ಭಾಗ ಬರುತ್ತೆ, ಮುಂದೆ ಇನ್ನೊಂದು ಕಡೆದು 1 ಭಾಗ, ಇದೊಂದು ಭಾಗ, ಒಟ್ಟು 4 ಭಾಗ ಆಗುತ್ತೆ. ಇವಾಗ ಇದನ್ನು ಈ ರೀತಿ ತಗೊಂಡು ಈ ರೀತಿ ಇದನ್ನು ಅಷ್ಟೇ ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು, ನೋಡ್ಕೊಂಡು ಈ ಥರ ತಗೊಳ್ಳಿ, ಓಕೆನಾ. ಇದು 9.5 ಬರುತ್ತೆ. ಈ 9.5ಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ, ಓಕೆನಾ. ಇಲ್ಲಿ 9.5 ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಇದಾಯಿತು. ಇದಾದಮೇಲೆ ನೆಕ್ ಬಿಡ್ತು ಬಂದ್ಬಿಟ್ಟು 2 ಇಂಚು ನೆಕ್ಗೆ ತಗೋತೀನಿ ನಾನು. 2 ಇಂಚು ಇಲ್ಲಿ ಬಂದ್ಬಿಟ್ಟು ನೆಕ್ಕಲ್ಲಿ ಆಯಿತು. ಶೋಲ್ಡರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 3 ಇಂಚ್ ಇದೆ. 3 ಇಂಚ್ ಸ್ಟಿಚಿಂಗು ಸೇರಿಸಿ 3.5 ಇಂಚಿಗೆ ತಗೋತೀನಿ, ಓಕೆನಾ. ಟೋಟಲ್ ಎಷ್ಟು ಬಂತು? ಟೋಟಲು 5.75 ಬಂತು. 5.75 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ, ಓಕೆನಾ. 5.75 ಇಂಚು. ಮತ್ತು ಇದು ಬಂದ್ಬಿಟ್ಟು ಈ ಥರ ಕಂಕ್ಳ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಕೆಳಗಡೆ, ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಕಂಕ್ಳ ಹತ್ರ ನಿಮ್ಗೆ ಮೆಜರ್ಮೆಂಟು ಕರೆಕ್ಟಾಗಿ ಸಿಗುತ್ತೆ. ಈ ರೀತಿ ಇಟ್ಕೊಂಡು ಈಗ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿ, ಇದನ್ನು ಈ ರೀತಿ ಜಾಯಿಂಟ್ ಮಾಡಿ, ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಜಾಯಿಂಟ್ ಮಾಡಿ ಮತ್ತು ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ. ಇಷ್ಟೇ. ಈ ರೀತಿ ಬರುತ್ತೆ, ಓಕೆನಾ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಮತ್ತೆ ನೆಕ್ದು ಹಾಗೇನೆ ಇಲ್ಲಿ ಕೆಳಗಡೆ ಇದಿರುತ್ತಲ್ಲ ಪಟ್ಟಿ, ಈ ಪಟ್ಟಿಯಿಂದ ಈ ರೀತಿ ತಗೊಳ್ಳಿ, ಓಕೆನಾ. ಈ ರೀತಿ ಮೆಜರ್ಮೆಂಟ್ ತಗೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲೆ 1/4 ಇಂಚು ಮೇಲೆ ತಗೊಳ್ಳಿ. ಇಲ್ಲಿಂದ ಬಂದ್ಬಿಟ್ಟು ನಾನು ಒಂದು ಇವರು ಬ್ರಾಡಾಗಿ ಹಾಕತ್ತಾರೆ, ಹಂಗಾಗಿ 3 ಇಂಚಿಗೆ ಇರ್ತೀನಿ. ಡೀಪ್ನ 3 ಇಂಚಿಗೆ ಈ ರೀತಿ ಇಟ್ಬಿಟ್ಟು ಇಲ್ಲೂ 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ, ಓಕೆನಾ. ಇಲ್ಲೂ 3 ಇಂಚಿಗೆ ಮಾರ್ಕ್ ಮಾಡಿ ಇವಾಗ ಇದನ್ನು ಈ ರೀತಿ 3 ಇಂಚಿಗೆ ಮಾರ್ಕ್ ಮಾಡ್ತೀವಲ್ಲ, ಇದು ಒಂದೇ ಲೆವೆಲ್ಗೆ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇಷ್ಟೇ ಇದು. ಇವಾಗ ಇಲ್ಲಿಂದ ಇದಕ್ಕೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು, ಈ ರೀತಿ, ಓಕೆನಾ. ಇವಾಗ ಇದಕ್ಕೆ ಇಲ್ಲಿ ಬಾರ್ಡರ್ ಬರುತ್ತೆ, ಇಲ್ಲಿ ಬಾರ್ಡರ್ ಬರುತ್ತೆ, ಇಲ್ಲಿನೂ ಬಾರ್ಡರ್ ಬರುತ್ತೆ. ಅದೇನೆ ಸಿಂಪಲ್ಲಾಗಿ ಈ ರೀತಿ ನಾವು ಇರೋ ಬಾರ್ಡ್ರಲ್ಲಿ ಅಡ್ಜಸ್ಟ್ ಮಾಡಿ ಇಕ್ಬೇಕಾಗುತ್ತೆ, ಓಕೆನಾ. ಈ ಥರ ಇದೆ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ನಾನು ಇದು ಕಟ್ ಮಾಡಲ್ಲ, ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊತೀನಿ. ಯಾಕಂದರೆ ಇಲ್ಲಿ ಬಾರ್ಡರ್ ಬರುತ್ತೆ, ಇಲ್ಲೂ ಬಾರ್ಡರ್ ಬರುತ್ತೆ. ಇದೇನಿರುತ್ತೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಅಟ್ಯಾಚ್ ಮಾಡಬೇಕು. ಅದನ್ನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ, ಓಕೆನಾ. ಇವಾಗ ಕಟ್ ಮಾಡ್ಕೊಬಿಡೋಣ.
ಹೀಗೆ ಕಟಿಂಗ್ ಆಯಿತು. ಮತ್ತೆ ಇದನ್ನು ಓಪನ್ ಇರೋದು ನಮ್ಮ ಕಡೆ ಬರೀಲಿ, ಕ್ಲೋಸ್ ಆಗಿರೋದು ಆ ಕಡೆ ಹೋಗಲಿ, ಆ ಥರ ಇಟ್ಕೊಳ್ಳಿ. ಈ ರೀತಿ ಇದನ್ನು ಇಟ್ಕೋಬೇಕು. ಈ ಕಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ. ಉಕ್ಸ್ಪಟ್ಟಿ ಐಪಟ್ಟಿಗೆ ಇದೇನು ಹೆಚ್ಚು ಕಡಿಮೆ ಇದೆ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಏರ್ಪಿಲ್ದೆ ಕಟ್ ಮಾಡ್ಕೊತೀನಿ. ಈ ರೀತಿ ಆಯಿತು. ಇದಕ್ಕೆ ಒಂದೊಂದು ಪಿನ್ ಹಾಕ್ಕೊಳ್ಳಿ. ಈ ಥರ ಪಿನ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು. ನಾನು ಆಗಲೇ ಹೇಳಿದಾಗೆ ರೀತಿ ಹಾಕ್ಕೊಳ್ಳಿ. ಇದು ಒಂದ್ಸಲ ಉದ್ದ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಇದು ನಾಗಲೇ ಚೆಕ್ ಮಾಡಿಲ್ಲ. ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ, ಕರೆಕ್ಟಾಗಿದೆ. ಓಕೆ, ಈ ರೀತಿ ಗಿಡಿ ಕಡೆ ಕಟ್ ಮಾಡ್ಕೊತೀನಿ. ಮತ್ತೆ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಆಯಿತು. ಇದನ್ನು ಈ ರೀತಿ ತೆಗೆದುಬಿಟ್ಟು ಮತ್ತೆ ಇವಾಗ ಈ ಥರ ಏನು ಕಟ್ ಮಾಡ್ತೀವೋ ಅಷ್ಟಕ್ಕೇ ಕಟ್ ಮಾಡ್ಕೋಬೇಕು. ಇನ್ನೇನು ಜಾಸ್ತಿ ಏನಿಲ್ಲ, ಶೇಪ್ ಹೇಗಿದೆ ಹಾಗೇ ಓಕೆನಾ. ಈ ರೀತಿ ಮಾಡಿ ಆಯಿತು, ಕಟ್ ಮಾಡಿ. ಈಗ ಇದನ್ನು ಗುಂಡು ಪಿನ್ ತೆಗೆದುಬಿಡೋಣ. ಇವಾಗ ತೆಗೆದುಬಿಟ್ಟು ಇದು ಓಪನ್ ಮಾಡಿ ಇಲ್ಲಿಂದ ಶೇಪ್ ತಗೋಬೇಕು. ಈ ಥರ ಶೇಪ್ ತೆಗೆದುಬಿಟ್ಟು ಇವು ಇದು ಮುಂದೆ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ. ಮುಂದೆ ಮೆಜರ್ಮೆಂಟ್ಗೆ ಉಕ್ಸ್ಪಟ್ಟಿ ಇರುತ್ತಲ್ಲ, ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ತಗೊಂಡು ನೀಟಾಗಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಈ ಥರ ಆಯಿತು. ಈಗ ಡಾಟ್ ಪಾಯಿಂಟ್ಗೆ ಶೋಲ್ಡರ್ ಇರುತ್ತಲ್ಲ, ಇಲ್ಲಿಂದ ಟೇಪಲ್ ಅಳತೆ ತಗೊಳ್ಳಿ. ಇಲ್ಲಿಂದ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಅಲ್ಲಿಂದ ಇಲ್ಲಿ ಡಾಟ್ ಪಾಯಿಂಟ್ ಇಲ್ಲಿ ಬರುತ್ತೆ, ನೋಡ್ಕೋಬೇಕು. ಇದು 10.5 ಇದೆ. 10.5 ಇಲ್ಲಿ ಬೆಲ್ಟ್ ಜಾಯಿಂಟ್ ಹತ್ರ ನೋಡ್ಕೋಬೇಕು. 10.5 ಇದು 13.5 ಇದೆ. 14 ಇಂಚು ತಗೋಬೇಕು. 10.5 14 ಇಂಚು, ಇದು 14 ಇಂಚು. ಇಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10.5. ಕೆಳಗಡೆ ಬೆಲ್ಟ್ವರೆಗೂ 14 ಇಂಚು. 14 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 10.5 14 ಇಂಚು. ಓಕೆನಾ. ಇವಾಗ ಮತ್ತೆ ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ, ಅಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈಗ ತಗೊಂಡು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇದು ಇಲ್ಲಿವರೆಗೂ ಜಾಯಿಂಟ್ ಬರುತ್ತೆ, ಇಲ್ಲಿ 1 ಇಂಚ್ ತಗೊಳ್ಳಿ. ಹೇಗಪ್ಪ ಅಂದರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಡಾಟ್ಗೆ ಹೋಗುತ್ತೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಓಕೆನಾ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಆಯಿತಾ. ಈ ಡಾಟ್ಗೆ ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಆಯಿತು. ಓಕೆನಾ. ಮತ್ತೆ ಇದನ್ನು ತಗೊಬಂದು ಈ ರೀತಿ ಜಾಯಿಂಟ್ ಮಾಡಿ. ಇವಾಗ ಮತ್ತೆ ಇದರಿಂದ ಮುಂದೆ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಮುಂದೆ ಪೀಸ್ ಇರುತ್ತಲ್ಲ, ಆ ಕಡೆ ತಗೊಂಡು ಬೆಲ್ಟ್ವರೆಗೂ ಎಷ್ಟು ಬರುತ್ತೆ, ಇಲ್ಲಿ ಕಂಕ್ಳಿಂದ ಇಲ್ಲಿವರೆಗೂ, ಇಲ್ಲಿಂದ 1 ಇಂಚು ಜಾಸ್ತಿ ತಗೊಳ್ಳಿ. 1 ಇಂಚು. ಓಕೆನಾ. ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದ್ದೀವಿ, ಇಲ್ಲಿಗೆ ಮಾತ್ರ ಸ್ಟಿಚಿಂಗ್ಗೆ ಇದಕ್ಕೂ ಸೇರಿಸಿ ಒಂದು ಅರ್ಧ ಇಂಚು 3/4 ಇಂಚು ತಗೊಂಡ್ರೆ ಸಾಕು. ಓಕೆನಾ. ಇಷ್ಟ ಆಯಿತು. ಇವಾಗ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿಂದ ಈ ರೀತಿ ನೀಟಾಗಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಇಷ್ಟೇನೇ ಇದು. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಆಯಿತು. ಈಗ ಮಾಮೂಲಿ ಸ್ಲೀವ್ಸ್ ಅಳತೆ ತಗೊಳ್ಳೋಣ. ಈ ರೀತಿ ಡಬಲ್ ಫೋಲ್ಡ್ ಇರುತ್ತಲ್ಲ, ಉಳಿದಿರುತ್ತಲ್ಲ ಪೀಸು, ಓಪನ್ ಇರೋದು ಈ ಕಡೆ ಇರಿ, ಕ್ಲೋಸ್ ಆಗಿರೋ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇವರು ಉದ್ದ ಬಂದ್ಬಿಟ್ಟು ನಮಗೆ 7 ಇಂಚು ಸಾಕು ಅಂತ ಹೇಳಿದ್ದಾರೆ. ಉದ್ದ ಬೇಡ, ಒಂದು 7 ಇಂಚು ಸಾಕು ಅಂತ ಹೇಳಿದ್ದಾರೆ. ಅದು ಜಾಸ್ತಿ ಲೆಂತ್ ಆಗೋಯ್ತು ಅಂತ, ಹಾಗಾಗಿ ಅಳತೆ ಬ್ಲೌಸಲ್ಲಿ ಮಾರ್ಕ್ ಮಾಡ್ಕೊತೀನಿ. ಓಕೆನಾ. 7 ಇಂಚು ಸಾಕು ಅಂದಿದ್ದಾರಲ್ಲ, ಹಾಗಾಗಿ 7 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆನೂ ಒಂದು 7 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಬಿಡೋಣ. ಈ ರೀತಿ ಮಾಡಿಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಇದರಲ್ಲಿ ಏಳು ಇಂಚು ಅಂದರೆ ಇಷ್ಟು ಬರುತ್ತೆ. ಓಕೆನಾ. ಇವಾಗ ಇಲ್ಲಿಂದ ಇದನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಳಿ.
ಮಾಡ್ತೀನಿ. ಇಷ್ಟು ಕರೆಕ್ಟಾಗಿದೆ. ಓಕೆನಾ, ಈ ರೀತಿ ಇಟ್ಕೊಂಡು ಇದೇನು ಮಾರ್ಕ್ ಇದೆ ಸ್ಟಿಚಿಂಗ್ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಇದು ಮಾಡಿಕೊಂಡು ಈ ರೀತಿ ತಗೊಳ್ಳಿ. ಓಕೆನಾ, ಓಕೆನಾ, ಇಲ್ಲ ಇಲ್ಲಿಗೆ ತಗೊಳ್ಳೋಣ. ಫಸ್ಟು ಇಲ್ಲಿಗೆ, ಇದೇನಾದರೂ ಸರಿ ಹೋಗಲಿಲ್ಲ ಅಂದರೆ ಅಲ್ಲಿಗೆ ತಗೊಳ್ಳೋಣ. ಓಕೆನಾ, ಇದಾಯಿತು. ಈಗ ಅಳತೆ ತೊಗೊಂಬಿಡೋಣ ಒಂದ್ಸಲ. ಇದು ಕರೆಕ್ಟಾಗಿದ್ದರೆ ಇಲ್ಲಿಗೆ, ಅಲ್ಲಿ ಕಮ್ಮಿ ಬಂತಂದ್ರೆ ಇಲ್ಲಿಗೆ ತೊಗೊಳ್ಳೋಣ, ಜಾಸ್ತಿ ಬಂತು ಅಂದರೆ. ಓಕೆನಾ, ಇಲ್ಲಿಂದ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಈ ಥರ ನೋಡಿ, ಸ್ವಲ್ಪ ಜಾಸ್ತಿನೇ ಬಂತು. ಇವಾಗ ಇಲ್ಲಿಗೆ ತೊಗೊಂಡ್ರೆ ಸರಿ ಬರುತ್ತೆ. ಓಕೆನಾ, ನೋಡಿ ಹಿಂಗೆ ತೊಗೊಂಡ್ರೆ ಇಲ್ಲಿಗೆ ಸರಿ ಬಂತು. ಓಕೆನಾ, ಇಲ್ಲಿ ಕರೆಕ್ಟಾಗಿ ಬಂತು. ಈಗ ಇದು 2 ಇಂಚು ಇದೆ, ಕರೆಕ್ಟಾಗಿದೆ. ಇಲ್ಲಿಂದ ಓಕೆನಾ, ಇಲ್ಲಿಂದ 2 ಪೀಸ್ ತಗೊಳ್ಳಿ ಮೇಲೆ, ಅದು ಶೇಪ್ ತಗೊಳ್ಳಿ. ಈಗ ಈ ಥರ ಶೇಪ್ ತೆಗೆದ್ರೆ ಆಯಿತು. ಓಕೆನಾ, ರೆಡಿ ಆಯಿತು. ಈಗ ಇದಿಷ್ಟು ರೆಡಿಯಾಗಿದೆ ನೋಡಿ. ಓಕೆನಾ, ಇದು ಡಿಸೈನ್ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಸಿಂಪಲ್ ಆಗಿರೋ ಡಿಸೈನ್ ಇದು. ನೀವು ಇವಾಗ ಇದು ಬಿಗಿನರ್ಸು ಈಸಿಯಾಗಿ ಮಾಡುವಂಥ ಸಿಂಪಲ್ ಡಿಸೈನ್. ನಮಗೆ ಒಬ್ಬರು ವ್ಯೂವರ್ಸ್ ಕೇಳ್ತಾ ಇದ್ರು ಸಿಂಪಲ್ ಡಿಸೈನ್ಗಳು ತೋರಿಸಿ ಅಕ್ಕ ಅಂತ. ಅಂಥವ್ರಿಗೋಸ್ಕರ ಈ ಡಿಸೈನು ಸಿಂಪಲ್ ಆಗಿದೆ. ಓಕೆನಾ, ತುಂಬ ಕಷ್ಟಪಡಬೇಕಾಗಿಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ, ನೋಡಿ ಈ ರೀತಿ ಬರುತ್ತೆ. ಅದಕ್ಕೆ ಸ್ವಲ್ಪ ತಗೊಳ್ಳಿ, ಏನು ಪರವಾಗಿಲ್ಲ, ನಡೆಯುತ್ತೆ. ಇಲ್ಲಾಂದರೆ ಈಗೇನೆ ಇಟ್ಕೊಂಡು ನಡೆಯುತ್ತೆ. ಸೈಡ್ ಇಟ್ಕೊಂಡ್ರು